ಇವತ್ತು ದೊಡ್ಡ ಹಗರಣ ಆಗಿರ್ತಕ್ಕಂಥದ್ದು. ಸುಮಾರು 4,000 ಕೋಟಿ ಹಗರಣ ಆಗಿದೆ ಅಂತಕ್ಕಂಥದ್ದು ಇವತ್ತೆಲ್ಲ ಗೊತ್ತಾಗ್ತಾ ಇದೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸಾಕಷ್ಟು ಹಗರಣಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಮೂಡಾದಲ್ಲಿ ತಮಗೆ ಬೇಕಾದಂಥ ವ್ಯಕ್ತಿಗಳಿಗೆ ಬೇಕಾದ ಜಾಗಗಳಲ್ಲಿ ಸೈಟ್ಗಳನ್ನು 50-50 ಅನುಪಾತವನ್ನು ಹೆಸರಿಟ್ಕೊಂಡು ಈ ರೀತಿ ದಂಧೆ ಮಾಡಿರ್ತಕ್ಕಂಥದ್ದು ಇವತ್ತು ಸಾಬೀತಾಗಿದೆ. ಮಾನ್ಯ ನಗರಾಭಿವೃದ್ಧಿ ಸಚಿವರು ಇವತ್ತು ಹೆಲಿಕಾಪ್ಟರ್ನಲ್ಲಿ ಬಂದು ಯಾವ ಅಧಿಕಾರಿ ಈ ರೀತಿಯಾದಂಥ ದಂಧೆಯನ್ನು ಮಾಡಿದ್ದಾನೆ, ಕಾನೂನು ಬಾಹಿರವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಅಧಿಕಾರಿಯನ್ನು ಇವತ್ತು ಜೊತೆಯಲ್ಲಿ ಕೂರಿಸ್ಕೊಂಡು ಡಿಸ್ಕಸ್ ಮಾಡಿ ಅವರನ್ನು ವರ್ಗಾವಣೆ ಮಾಡೋ ಮುಖಾಂತರ ಅವರನ್ನು ಕೂಡ ಸೇಫ್ ಮಾಡುವಂಥ ಕೆಲಸ, ತಾವು ಸೇಫ್ ಆಗುವಂಥ ನಿಟ್ಟಿನಲ್ಲಿ ಇವತ್ತು ಫೈಲ್ಗಳನ್ನು ಕೂಡ ಎತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು SITಯಿಂದನೋ ಅಥವಾ ಇಲ್ಲಿಯ ತನಿಖೆಗಳಿಂದ ಇದು ಪ್ರಕರಣಗಳು ಸಂಪೂರ್ಣವಾಗಿ ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ವಾಲ್ಮೀಕಿ ನಿಗಮದ ಹಗರಣ EDಗೆ ಏನು ಹೋಗಿದೆ, ಅದೇ ರೀತಿಯಲ್ಲಿ ಇದು CBI ಮತ್ತು ED ಅವರು ಈ ಪ್ರಕರಣವನ್ನು ಕೈಗೆ ಎತ್ಕೊಂಡು ತನಿಖೆ ಮಾಡಿದಾಗ ಮಾತ್ರ ದಾಖಲೆಗಳನ್ನ ನಾಶ ಮಾಡ್ತಿದೆಯಾ ಅಲ್ಲ, ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ ಅಂತಕ್ಕಂಥದ್ದು ಈಗಾಗಲೇ ಮಾನ್ಯ ನಮ್ಮ ಶಾಸಕರು ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿಂದ ಫೈಲ್ಗಳನ್ನ ಬೆಂಗಳೂರಿಗೆ ತೊಗೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಇದೆ. ಅಧಿಕಾರಿಗಳೇ ಸ್ಪಷ್ಟನೆ ಕೊಟ್ಟಿರೋ ಪ್ರಕಾರ ಮೊದಲು 140 ಫೈಲ್ಗಳು ತೊಗೊಂಡೋಗಿದ್ದೀವಿ ಅಂತಾರೆ, ಆಮೇಲೆ 40 ಫೈಲು ಅಂತಾರೆ. ಸೊ ಯಾವುದೇ ಫೈಲನ್ನು ಇಲ್ಲೇ ಯಾಕೆ ಇವರು ಅದನ್ನು ನೋಡಲಿಕ್ಕೆ ಸಾಧ್ಯ ಇರಲಿಲ್ವ, ತನಿಖೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ವ, ಇದನ್ನು ಯಾಕೆ ಬೆಂಗಳೂರಿಗೆ ತೊಗೊಂಡು ಹೋದರು ಅಂತಕ್ಕಂಥದ್ದು ಒಂದು ಅನುಮಾನಕ್ಕೆ ಆಸ್ಪದವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಅಧಿಕಾರಿಗಳ ಮತ್ತು ಸಚಿವರ ಅವರ ಈ ನಡವಳಿಕೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇದು 100ಕ್ಕೆ 100 ಇಲ್ಲಿ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಎತ್ಕೊಂಡು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ವಿರೋಧ ಪಕ್ಷ JDS BJP ನಾಯಕರ ಹೆಸರುಗಳು ಕೂಡ ಇಲ್ಲಿ ಕೇಳಿಬರ್ತವೆ. ಯಾರೇ ಆಗಿರಲಿ, ಯಾವುದೇ ಪಕ್ಷದವರಾಗಿರಲಿ, ಯಾರು ಉಪ್ಪು ತಿಂತಾರೆ ಅವ್ರು ನೀರು ಕುಡಿಲೇಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇದರಲ್ಲಿ ಯಾವುದೇ ನಮ್ಮವರು ಅಥವಾ ಬೇರೆಯವರು ಇದು ಯಾವುದೂ ತಾರತಮ್ಯ ಇಲ್ಲ. ಯಾರು ನೋಡಿರಿ, ಬಡವರಿಗೆ ಇವತ್ತು ಸಾಕಷ್ಟು ಜನರು ನೀವು ನೋಡಿ 20-30 ಸೈಟ್ಗೆ 15-20 ವರ್ಷ 30 ವರ್ಷದಿಂದ ಸೈಟ್ಗೆ ಅಪ್ಲಿಕೇಶನ್ ಹಾಕೊಂಡು ಕಾಯ್ತಾ ಇದ್ದಾರೆ. ನೀವು ಮೊನ್ನೆ ನಾನು ಪೇಪರ್ನಲ್ಲಿ ನೋಡಿದೆ, ಸುಮಾರು 8,000 ನಿವೇಶನಗಳನ್ನು ಈ ರೀತಿಯಾಗಿ ನೀವು ಹಂಚಿಕೆ ಮಾಡಿರ್ತಕ್ಕಂಥದ್ದು. ನಿಮಗೆ 8,000 ಜನ ಅವಶ್ಯಕತೆ ಇರ್ತಕ್ಕಂಥವ್ರು ಕೊಟ್ಟಿದ್ದರೆ ಎಷ್ಟು ಅನುಕೂಲ ಆಗ್ತೈತೆ ಅಲ್ವಾ? ನೀವು 50-50 ಅನುಪಾತದಲ್ಲಿ ಮಾಡಿ ಯಾರನ್ನು ಉದ್ಧಾರ ಮಾಡಿದ್ದೀರಿ? ಯಾರಿಗೆ ಒಳ್ಳೇದು ಮಾಡೋದಕ್ಕೋಸ್ಕರ ಈ ರೀತಿ 50-50 ಅನುಪಾತದಲ್ಲಿ ಜಮೀನುಗಳನ್ನ ತೊಗೊಂಡಿದ್ದೀರಿ? ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ? ಈ ರೀತಿಯಲ್ಲಿ ಜಮೀನುಗಳಿಂದ ನಿವೇಶನಗಳನ್ನು ಎಷ್ಟು ಜನಕ್ಕೆ ಹಂಚಿದ್ದೀರಿ? ಇದು ಇವತ್ತು ಅಧಿಕಾರಿಗಳು ಮತ್ತು ಎಲ್ಲ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ತನಿಖೆ ಆಗಬೇಕು. ತನಿಖೆ ಆಗಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ.